ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ. ಫ್ರೆಂಡ್ಸ್, RG ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ನಮ್ಮ ವ್ಯೂವರ್ಸು ಒಂದು ಕ್ವಶನ್ ಕೇಳಿದರು, ಮಿಷನ್ ದಾರ ಪದೇ ಪದೇ ಕಟ್ಟಾಗತ್ತೆ, ಯಾಕೆ ಅಂತ ಹೇಳಿ ಸೊಲ್ಯೂಷನ್ ಹೇಳಿ ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಮಾಡಿದರು. ಅವರಿಗೋಸ್ಕರ ನಾನಿವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅವರು ಯಾವ ಮಿಷನಲ್ಲಿ ಅಂತ ಹೇಳಲಿಲ್ಲ, ನಾನು ಜಾಕ್ ಮಿಷನಲ್ಲಿ ಹೇಳ್ತೀನಿ. ಮತ್ತು ಇನ್ನೊಂದು ನಂದು ಡರ್ಬಿ ಮಿಷನ್ ಇದೆ, ಹೈ ಸ್ಪೀಡ್ ಮಿಷನ್ನು, ಅದರಲ್ಲೂ ಸಹ ಯಾಕೆ ದಾರ ಕಟ್ಟಾಗತ್ತೆ ಅಂತೇಳಿ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಫಸ್ಟು ಮಿಷನಿನ ದಾರ ಕರೆಕ್ಟಾಗಿ ಹಾಕೋಬೇಕು. ಮಿಷನಿನ ದಾರ ಕರೆಕ್ಟಾಗಿ ಹಾಕಿಲ್ಲ ಅಂದರೂ ಥ್ರೆಡ್ಡು ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಎರಡನೇದಾಗಿ ಆಯಿಲನ್ನು ಕರೆಕ್ಟಾಗಿ ನೀವು ದಿನ ಆಗದಿದ್ದರೂ 2 ದಿನಕ್ಕೊಂದ್ಸತಿ ಆದರೂ ಆಯಿಲಿಂಗ್ ಮಾಡಬೇಕು ಮಿಷನಿಗೆ. ಈ ಮಿಷನಿಗೆ ನೀವು ಆಯಿಲ್ ಮಾಡಲೇಬೇಕು. ಜಾಕ್ ಮಿಷನಿಗಾದರೆ ಆಯಿಲ್ ಒಂದೇ ಸರಿ ಹಾಕಿರ್ತೀವಿ. ಈ ರೀತಿ ಮಿಷನ್ಗಳಿಗೆ ನಾವು ಡೈಲಿ ಆಗದಿದ್ದರೂ 2 ದಿನಕ್ಕೊಂದ್ಸರಿ ಆದ್ರೂ ನಾವು ಆಯಿಲ್ ಮಾಡೋದ್ರಿಂದ ದಾರ ಕಟ್ಟಾಗೋ ಸಮಸ್ಯೆ ಬರಲ್ಲ. ಮತ್ತು ಮಿಷನ್ ಯಾವ ರೀತಿಯೂ ಪ್ರಾಬ್ಲಮ್ ಆಗಲ್ಲ. ನಾವು ಫಸ್ಟು ಬೆಳಗ್ಗೆ ನಾವು ಕೆಲಸಕ್ಕೆ ಶುರು ಮಾಡಿ ಕೂತಾಗ ಫಸ್ಟ್ ಆಯಿಲಿಂಗ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಇಲ್ಲಾಂದರೆ ನೈಟು ನೀವು ಕೆಲಸ ಎಲ್ಲ ಮುಗಿಸಿದ್ರ ಮೇಲೆ ಒಂದ್ಸಲ ಆಯಿಲಿಂಗ್ ಮಾಡಿ ಇದ್ದರೆ ಕರೆಕ್ಟಾಗಿ ಸ್ಟಿಚ್ಚು ಕರೆಕ್ಟಾಗಿ ಬರುತ್ತೆ. ಮಿಷನ್ ಸೌಂಡ್ ಸಹ ಬರೋದಿಲ್ಲ. ನೋಡಿ ಫ್ರೆಂಡ್ಸ್, ನಾವು ಫಸ್ಟಾಗಿ ಇಲ್ಲಿ ಆಯಿಲ್ ಬಿಡಬೇಕು. ಮತ್ತು ಇಲ್ಲಿ ಹೋಲ್ಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ಆಯಿಲನ್ನು ಕ್ಲೀನಾಗಿ ಮತ್ತು ಇಲ್ಲೆಲ್ಲ ಆಯಿಲನ್ನು ಮಾಡಿ, ಮತ್ತು ಇಲ್ಲಿ ಹಲ್ಸಟ್ಟಿರುತ್ತಲ್ಲ ಇಲ್ಲಿ, ಮತ್ತು ಮಿಷನನ್ನು ನೀವು ಎತ್ತಿಬಿಟ್ಟು ಬೇಕಾದರೂ ಇಲ್ಲಿ ಆಯಿಲಿಂಗ್ ಮಾಡ್ಬೋದು. ಫ್ರೆಂಡ್ಸ್, ಈ ಮಿಷನಲ್ಲಿ ಈಗ ನಾನು ಹೊಲಿಯೋದಿಲ್ಲ. ಈ ಮಿಷನಲ್ಲಿ ನಮ್ಮ ಕ್ಲಾಸ್ ಸ್ಟೂಡೆಂಟ್ ಸ್ಟಿಚ್ ಮಾಡ್ತಾರೆ. ಅವರಿಗೂ ಸಹ ನಾನು ಹೇಳ್ತೀನಿ ಪ್ರತಿದಿನ ಆಯಿಲನ್ನು ಮಾಡಿ ಅಂತ ಹೇಳಿಬಿಟ್ಟು. ಈಗ ನಾನು ದಾರ ಹಾಕೋದು ನೋಡಿ, ದಾರ ಹಾಕೋದು ಸಹ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ದಾರ ಯಾಕೆ ಕಟ್ಟಾಗತ್ತೆ ಅಂದರೆ, ಈ ಸೆಟ್ ಅಂದರೆ ಸ್ಪ್ರಿಂಗ್ ಸೆಟ್ ಏನಾದರೂ ಕರೆಕ್ಟ್ ಇಲ್ಲ ಅಂತಂದರೆ ಪದೇ ಪದೇ ದಾರ ಕಟ್ಟಾಗತ್ತೆ. ನಮ್ಮ ವ್ಯೂವರ್ಸ್ ಕೇಳಿದ್ರಲ್ಲ ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತಿದ್ದೀನಿ. ಈ ಸ್ಪ್ರಿಂಗ್ ಸೆಟ್ ಏನಾದರೂ ಕರೆಕ್ಟ್ ಇಲ್ಲ, ಹಳೇದಾಗಿತ್ತು, ತುಂಬ ತುಕ್ಕು ತಿಂದಿತ್ತು ಅಂತ ಅಂದರೆ ನಾವು ಇಲ್ಲಿ ದಾರವನ್ನು ಹಿಂಗೆ ಹಾಕುವಾಗ ದಾರವನ್ನು ಈ ಥರ ಹಾಕ್ತೀವಿ. ದಾರ ಹಾಕಿ ಹೀಗೆ ಹಾಕಿ ನಾವು ಕರೆಕ್ಟಾಗಿ ಈಗ ಎಳೆಯುವಾಗ ಇಲ್ಲಿ ಏನಾದರೂ ತುಕ್ಕು ತಿಂದಿತ್ತು ಅಂದವಾಗ ಕರೆಕ್ಟಾಗಿ ದಾರ ಬರಲ್ಲ. ಆಗ ಸಹ ದಾರ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ನೀವೇನಾದರೂ ಇದು ಸ್ಪ್ರಿಂಗ್ ಸೆಟ್ ಅದು ತುಂಬ ಹಳೇದಾಗಿದ್ದರೆ, ತುಂಬ ವರ್ಷನೇ ಆಗಿದ್ದರೆ ನೀವು ಇದನ್ನೊಂದು ಸೆಟ್ ಚೇಂಜ್ ಮಾಡಿಸಿದ್ರೆ ಕರೆಕ್ಟಾಗಿ ಥ್ರೆಡ್ ಕಟ್ಟಾಗಲ್ಲ. ಮತ್ತು ಫ್ರೆಂಡ್ಸ್ ನೋಡಿ, ಈಗ ನಾವು ಈ ದಾರವನ್ನು ಹಾಕಿದಾಗ ಈ ಬಾಬಿನ್ ಕೇಸ್ ಇರುತ್ತಲ್ವ, ಈ ಬಾಬಿನ್ ಕೇಸ್ ದಾರ ಎಳೆದಾಗ ಮತ್ತು ಈ ದಾರವನ್ನು ಎಳೆದಾಗ ಒಂದೇ ಸಮವಾಗಿ ಬರಬೇಕು. ಇದು ತುಂಬ ಲೂಸಾಗಿ ಬರೋದಾಗಲಿ, ಈ ಬಾಬಿನ್ ಕೇಸಲ್ಲಿರೋ ದಾರ ತುಂಬ ಟೈಟಾಗಿ ಬರೋದಾಗಲಿ ಆದರೆ ದಾರ ಕಟ್ಟಾಗತ್ತೆ. ಇದು ಸಹ ನೀವು ಕರೆಕ್ಟಾಗಿ ಸೆಟ್ ಮಾಡಿ ಇಟ್ಕೋಬೇಕು. ಇದು ಏನೂ ಇಲ್ಲ, ಏನಾದರೂ ನಿಮಗೆ ಇದು ತುಂಬ ಸೆಟ್ ಸರಿ ಇಲ್ಲ ಅಂತಂದರೆ ಇಲ್ಲಿ ಚಿಕ್ಕದಾಗಿ ಒಂದು ಬೋಲ್ಟನ್ನು ಕೊಟ್ಟಿರ್ತಾರೆ. ನೀವು ಈ ಬಾಬಿನಲ್ಲೇ ನೀವು ಈ ರೀತಿ ಸ್ವಲ್ಪ ಲೂಸು ಟೈಟು ಮಾಡಿಕೊಂಡ್ರೆ, ಇದೇನಾದರೂ ಲೂಸ್ ಆಗಿದ್ದರೆ ಲೂಸ್ ದಾರ ಬರ್ತಾ ಇರುತ್ತೆ. ನೀವು ಇಲ್ಲಿ ಈ ಬಾಬಿನಿಂದನೇ ನೀವು ಕರೆಕ್ಟಾಗಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇದು ಇದರ ಎಳೆತ ಮತ್ತು ಇದರ ಎಳೆತ ಕರೆಕ್ಟಾಗಿ ಒಂದೇ ಸಮವಾಗಿರಬೇಕು. ಮತ್ತು ಬಾಬಿನ್ ಕೇಸ್ ತುಂಬ ಹಳೇದಾಗಿ ತುಕ್ಕು ತಿಂದಿದ್ರೂ ಸಹ ದಾರ ಕಟ್ಟಾಗತ್ತೆ. ಪದೇ ಪದೇ ನಾವು ಸ್ಟಿಚ್ ಮಾಡುವಾಗ ದಾರ ಕಟ್ಟಾಗ್ತಾ ಇತ್ತು ಅಂದರೆ ಸ್ಟಿಚ್ ಮಾಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಮತ್ತು ನಾವು ಇದ್ರ ಒಳಗಡೆ ತುಂಬ ಕಸ ಸಿಕ್ಕಾಕೊಂಡಾಗ ಸಹ ದಾರ ಕಟ್ಟಾಗ್ತಾ ಇರುತ್ತೆ. ಫ್ರೆಂಡ್ಸ್, ಚೆನ್ನಾಗಿ ಮಾಡಿ ಆಯಿಲ್ ಮಾಡಿ ಇಟ್ಕೊಳ್ಳಿ. ಇಟ್ಕೊಂಡಾಗ ನಮಗೆ ದಾರ ಕಟ್ಟಾಗಲ್ಲ ಯಾವುದೇ ರೀತಿ. ಫ್ರೆಂಡ್ಸ್, ತುಂಬ ದಾರ ಕಟ್ಟಾಗೋ ಸಾಧ್ಯತೆ ಇತ್ತು ಅಂದರೆ ನೀವು ವಾರಕ್ಕೆ ಒಂದು ದಿವಸ ಇಲ್ಲಿ ಒಂದು ಬೋಲ್ಟನ್ನು ಕೊಟ್ಟಿರ್ತಾರೆ. ಈ ರೀತಿ ನೀವು ಇಲ್ಲಿ ಕೆಳಗೊಂದು ಮೇಲೊಂದು ಬೋಲ್ಟನ್ನು ಕೊಟ್ಟಿರ್ತಾರೆ. ಇದನ್ನ ಈ ರೀತಿ ಲೂಸ್ ಮಾಡಿಕೊಂಡು ನಾನು ಫಸ್ಟು ಇದೇ ಮಿಷನಲ್ಲಿ ಸ್ಟಿಚ್ ಮಾಡ್ತಿದ್ದೆ ಫ್ರೆಂಡ್ಸ್. ಈಗ
ಈ ಮಿಷನ್ ಸ್ಟಿಚ್ ಮಾಡ್ತಿಲ್ಲ ನೋಡಿ, ಈ ರೀತಿ ಓಪನ್ ಆಗುತ್ತೆ. ಆದಾಗ ನೀವು ಇದರಲ್ಲಿ ಕಸ ಏನಾದರೂ ಇದ್ದರೆ ಕಸನ ಫುಲ್ಲು ರಿಮೂವ್ ಮಾಡ್ಕೋಬೇಕು. ನೀವು ಈ ರೀತಿ ಕಸ ಏನಾದರೂ ಇದ್ದರೆ ಈ ರೀತಿ ನೀವು ಫುಲ್ ಕಸನ ರಿಮೂವ್ ಮಾಡಿಕೊಂಡು ನೋಡಿ, ಕಸ ಏನೂ ಇಲ್ಲ ಇದರೊಳಗೆ. ಈ ರೀತಿ ಫುಲ್ ಕಸನ ರಿಮೂವ್ ಮಾಡಿಕೊಂಡು ಫಸ್ಟು ಕ್ಲೀನಾಗಿ ಆಯಿಲಿಂಗ್ ಮಾಡ್ಕೊಳ್ಳಿ. ನೀವು ನೈಟಲ್ಲಿ ಆಯಿಲಿಂಗ್ ಮಾಡ್ಕೊಬೋದು. ನೈಟಲ್ಲಿ ಈ ಥರ ಎಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ಆಯಿಲಿಂಗ್ ಮಾಡಿಕೊಂಡು ಇದ್ದರೆ ಮರುದಿನ ಬೆಳಗ್ಗೆ ಮಿಷನ್ ಸೌಂಡು ಬರೋಲ್ಲ, ದಾರ ಕಟ್ಟಾಗೋವಂಥ ಪ್ರಾಬ್ಲಮ್ಮು ಬರೋದಿಲ್ಲ. ನೋಡಿ, ಈ ರೀತಿ ಆಯಿಲಿಂಗು ಮಾಡ್ಕೊಳ್ಳಿ. ನಂತರ ಇದನ್ನು ಬೆಳಗ್ಗೆ ಬೇಕಾದರೂ ಹಾಕೊಬೋದು, ಇಲ್ಲ ಅಂದರೆ ನೈಟಲ್ಲೇ ಹಾಕ್ಬೋದು. ಇದು ತುಂಬ ಈಸಿ ಇರುತ್ತೆ. ನೀವು ಇಲ್ಲಿ ತೆಗೆದುಬಿಟ್ಟು ನೀವು ವಾರಕ್ಕೆ ಒಂದು ದಿವಸ ಆಗಲಿ 2-3 ದಿನಕ್ಕೆ ಒಂದು ದಿವಸ ಆಗಲಿ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಿಷನ್ನು ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ರೀತಿ ಪದೇ ಪದೇ ದಾರ ಕಟ್ಟೋಗೋದಾಗಲಿ ಸ್ಟಿಚ್ ಕರೆಕ್ಟಾಗಿ ಬರದೇ ಇರೋದಾಗಲಿ ಆಗಲ್ಲ. ಎಷ್ಟು ವರ್ಷ ಆದರೂ ಮಿಷನ್ನು ಏನೂ ಆಗಲ್ಲ. ಆದರೆ ಇದು ಸಣ್ಣ ಪುಟ್ಟ ಪ್ರಾಬ್ಲಮಿಗೆ ಇದ್ದರೆ ಈ ರೀತಿ ಮಾಡ್ಕೊಬೋದು. ಅಂದರೆ ತುಂಬ ದೊಡ್ಡ ಪ್ರಾಬ್ಲಮ್ ಇತ್ತು ಮಿಷನಲ್ಲಿ ಅಂತಂದರೆ ಇದನ್ನು ಈ ಬೋಲ್ಟನ್ನು ಟೈಟ್ ಮಾಡ್ಕೊಬೇಕು. ಈ ಬೋಲ್ಟನ್ನು ಕರೆಕ್ಟಾಗಿ ಟೈಟ್ ಮಾಡ್ಕೊಬೇಕು. ಮತ್ತು ಇನ್ನೂ ಒಂದು ಪ್ರಾಬ್ಲಮಿಗೆ ದಾರ ಕಟ್ಟಾಗುತ್ತೆ. ಏನು ಪ್ರಾಬ್ಲಮ್ಮು ಅಂತಂದರೆ, ನೀವು ಸೂಜಿಯನ್ನು ಕರೆಕ್ಟಾಗಿ ಹಾಕಿಲ್ಲ ಅಂತಂದರೆ, ಸೂಜಿಯನ್ನು ಕರೆಕ್ಟಾಗಿ ನೀವು ಹಾಕಲಿಲ್ಲ ಅಂತಂದರೆ ದಾರ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಕಡೆ ತಗೋ ಫ್ರೆಂಡ್ಸ್ ನೋಡಿ, ಸೂಜಿದು ಜಾಸ್ತಿ ಅಂದರೆ ಈ ಗೊತ್ತಾಗ್ತಾ ಇರುತ್ತೆ ಫ್ರೆಂಡ್ಸ್, ಅಂದರೆ ಜಾಸ್ತಿ ಇದು ಬಂದಿರುತ್ತೆ ಈ ಥರ. ಇಲ್ಲಿ ಇದು ಅದು ಈ ಕಡೆ ನಮ್ಮ ಸೈಡ್ ಬರಬೇಕು, ಇದು ಚಿಕ್ಕದಾಗಿರೋದು ಈ ಸೈಡ್ ಹೋಗಬೇಕು. ಆಗ ಚಿಕ್ಕದಾಗಿರೋದು ಈ ಸೈಡ್ ಬಂದು ಉದ್ದ ಲೆಂತ್ ಇರೋದು ಈ ಕಡೆ ಸೈಡ್ ಬಂತು ಅಂದವಾಗೂ ಸಹ ದಾರ ಕಟ್ಟಾಗುತ್ತೆ. ಸೂಜಿ ಕರೆಕ್ಟಾಗಿ ಹಾಕದೇ ಇದ್ರೂ ದಾರ ಕಟ್ಟಾಗುತ್ತೆ, ಮತ್ತು ದಾರ ಕರೆಕ್ಟಾಗಿ ನೀಟಾಗಿ ಹಾಕದೇ ಇದ್ರೂ ದಾರ ಕಟ್ಟಾಗುತ್ತೆ. ಮತ್ತು ನೀವು ಆಯಿಲಿಂಗ್ ಎಲ್ಲ ನೀಟಾಗಿ ಮಾಡಿ ನೀಟಾಗಿ ಇಟ್ಕೊಂಡ್ರೆ ಯಾವುದೇ ಥರ ದಾರ ಕಟ್ಟಾಗೋ ಪ್ರಾಬ್ಲಮ್ಗಳು ಬರೋದಿಲ್ಲ. ಡರ್ಬಿ ಮಿಷನ್ ಇದೆ. ಈ ರೀತಿ ದಾರವನ್ನು ಹಾಕಿ ನೋಡಿ, ಕ್ಲೀನಾಗಿ ನಾವು ಈ ರೀತಿ ಆಯಿಲನ್ನು ಬಿಟ್ಬಿಟ್ಟು ಮಿಷನನ್ನು ಚೆನ್ನಾಗಿ ಒರೆಸಿ ಧೂಳಿಲ್ದಂಗೆ ಒರೆಸ್ಬಿಟ್ಟು ಇಟ್ಕೊಬೇಕು. ನಾನು ಈ ಓವರ್ಲಾಕ್ ಮಿಷನಿಗೆ 6000 ರೂಪಾಯಿ ಕೊಟ್ಟಿದ್ದೀನಿ. ನೋಡಿ, ಓವರ್ಲಾಕ್ ಮಿಷನ್ ಇದೆ. ನನ್ನ ಹತ್ರ ಎಂಬ್ರಾಯ್ಡ್ರಿ ಮಿಷನ್ ಸಹ ಇದೆ ನೋಡಿ, ರೇಣು ಕಂಪ್ನಿದು. ನಾನು ಎಂಬ್ರಾಯ್ಡ್ರಿನ ಟೈಮ್ ಸಿಕ್ಕಿದಾಗ ಮಾಡ್ತಾ ಇರ್ತೀನಿ. ನೋಡಿ, ಎಂಬ್ರಾಯ್ಡ್ರಿ ಮಿಷನು ಈ ರೀತಿ ಸ್ವಿಚ್ ಬಂದಿದೆ. ಮತ್ತು ನಾನಿದು ಮನೆ ಒಳಗಡೆ ಇಟ್ಕೊಂಡಿದ್ದೀನಿ. ಅಂಗಡಿಯಲ್ಲಿ ಜಾಗ ಸಾಕಾಗೋದಿಲ್ಲ, ಹಾಗಾಗಿ ಮನೆ ಒಳಗಡೆ ಇಟ್ಕೊಂಡಿದ್ದೀನಿ. ಎಂಬ್ರಾಯ್ಡ್ರಿ ಮಿಷನ್ನು ರೇಣು ಕಂಪ್ನಿದು ತುಂಬ ಚೆನ್ನಾಗಿದೆ ಈ ಮಿಷನ್ನು. ನಾನು ಇದಕ್ಕೆ ಮೋಟ್ರು ಎಲ್ಲ ಫಿಕ್ಸ್ ಮಾಡಿ 16000 ರೂಪಾಯಿನ ಕೊಟ್ಟಿದ್ದೀನಿ. ಶಿವಮೊಗ್ಗದಲ್ಲಿ ತಂದಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ನಾನು ಈ ಮಿಷನಿಗೂ ಸಹ ಅಷ್ಟೇ ದಾರ ಕರೆಕ್ಟಾಗಿ ಹಾಕಿ ಆಯಿಲಿಂಗ್ ಕರೆಕ್ಟಾಗಿ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ಸ್ಟಿಚ್ ಮಾಡ್ಬೋದು. ನಾನು ದಿನ ಸ್ಟಿಚ್ ಮಾಡೋದು ಈ ಜಾಕ್ ಮಿಷನಲ್ಲಿ. ನಾನು ಈ ಜಾಕ್ ಮಿಷನ್ ವಿಡಿಯೋ ಫುಲ್ಲಾಗಿ ಮಾಡಿದ್ದೀನಿ, ನನ್ನ ಹಿಂದಿನ ವಿಡಿಯೋದಲ್ಲಿ ಇದೆ, ನೀವು ಬೇಕಾದರೆ ಹೋಗಿ ನೋಡ್ಬೋದು ಫ್ರೆಂಡ್ಸ್. ಈ ಮಿಷನಿಗಾದರೂ ಅಷ್ಟೇ ನಾವು ಸೂಜಿ ಕರೆಕ್ಟಾಗಿ ಹಾಕಬೇಕು, ಮತ್ತು ಇಲ್ಲಿ ಸ್ಟ್ರಿಂಗ್ ಸೆಟ್ ಹತ್ರ ಕರೆಕ್ಟಾಗಿ ಸೆಟ್ ಆಗಿರಬೇಕು, ಮತ್ತು ಬಾಬಿನ್ ಕೇಸ್ ಹತ್ರ ಕರೆಕ್ಟಾಗಿ ನಾವು ದಾರವನ್ನು ಹಾಕಿರಬೇಕು. ಸೂಜಿ ಹಾಕೋದು ಏನಾದರೂ ಪ್ರಾಬ್ಲಮ್ ಆದರೂ ಸಹ ದಾರವನ್ನು ಕಟ್ಟಾಗತ್ತೆ. ನಮ್ಮ ವ್ಯೂವರ್ಸು ಯಾವ ಮಿಷನ್ ಅಂತ ಹೇಳಿ ಅವರು ಹೇಳಿಲ್ಲ, ಆಫ್ ಸೆಟ್ಲು ಮತ್ತು ಜಾಕ್ ಮಿಷನು ಮತ್ತು ಸಿಂಗಲ್ ಸೆಟ್ಲು ಅಂತ ನನಗೆ ಹೇಳಿಲ್ಲ. ನಾನು ಏನು ಹೈ ಸ್ಪೀಡ್ ಮಿಷನಲ್ಲಿ ಹೇಳ್ಕೊಟ್ಟಿದ್ದೀನೋ ಅದೇ ಸೇಮ್ ಆಫ್ ಸೆಟ್ಲು ಮಿಷನಲ್ಲಿ ಸಹ ಬರುತ್ತೆ. ಅವರು ಕೇಳಿರೋ ಒಂದು ಪ್ರಶ್ನೆಗೆ ನಾನು ಆನ್ಸರ್ ಮಾಡಬೇಕಿತ್ತು, ಹಾಗಾಗಿ ಈ ಒಂದು ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗೋಣ. ಬಾಯ್ ಫ್ರೆಂಡ್ಸ್.